ನಿಮಗೆಲ್ಲ ಇವತ್ತೊಂದು ಸೂಪರ್ ಲವ್ ಸ್ಟೋರಿ ಹೇಳ್ತೀನಿ. ಲವ್ ಸ್ಟೋರಿ ಕೇಳಿದ ಮೇಲೆ ಹುಡುಗನ ತಪ್ಪ ಹುಡುಗಿ ತಪ್ಪ ಅಂತ ಕಮೆಂಟ್ ಮಾಡಿ. ನನ್ನ ಫ್ರೆಂಡು ಒಂದು ಹುಡುಗಿನ ಸಿಕ್ಕಾಪಟ್ಟೆ ಲವ್ ಮಾಡ್ತಿದ್ದ ಹತ್ರ 1 ವರ್ಷದಿಂದ. ಆ ಹುಡುಗಿನೂ ತುಂಬ ಸಿನ್ಸಿಯರಾಗಿ ಲವ್ ಮಾಡ್ತಾಯಿದ್ದು. ನನ್ನ ಫ್ರೆಂಡ್ ಹೆಂಗೆ ಅಂತ ಹೇಳಿದರೆ ಬಡವ್ರ ಮನೆ ಹುಡುಗಿ ಮೋಸ ಮಾಡಲ್ಲ ಅಂತ ಬ್ಲೈಂಡಾಗಿ ನಂಬಿಟ್ಟಿದ್ದ. ಸೊ ಅವನು ಕೆಲಸ ಮಾಡಿಕೊಂಡು ಜೊತೆಗಿದ್ದು ಈ ಥರನೂ ಲವ್ ಮಾಡ್ಕೊಂಡು ಅವಳಿಗೆ ಏನಾದರೂ ಅಮೌಂಟ್ ಬೇಕು ಅಂದರೆ ಅಮೌಂಟ್ ಕೊಡೋದು, ಫೋನ್ ಇರಲಿಲ್ಲ ಅಂದ್ಬಿಟ್ಟು ಫೋನ್ ಕೊಡೋದು, ಆ ಥರ ಎಲ್ಲ ಮಾಡ್ತಾಯಿದ್ದ. ಸೊ ಹಿಂಗೆ ಚೆನ್ನಾಗಿ ನಡೀತಾ ಇರುತ್ತೆ. ಅದಾಗಿದ್ಮೇಲೆ ಸ್ವಲ್ಪ ದಿನ ಆದಮೇಲೆ ಹುಡುಗಿ ಒಂದು ಹುಡುಗನ ಬೆಸ್ಟ್ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿರ್ತಾಳೆ. ಅದು ಹುಡುಗನ ಹತ್ರ ಹೇಳಿರಲ್ಲ, ಲವ್ವರ್ ಹತ್ರ ಹೇಳಿರಲ್ಲ. ಅದು ಹೆಂಗೆ ಅಂತ ಹೇಳಿದರೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಈ ಕಡೆಯಿಂದನೂ ಬಸ್ಸಲ್ಲೇ ಹೋಗ್ತಾರೆ, ಆ ಕಡೆಯಿಂದನೂ ಬಸ್ಸಲ್ಲೇ ಬರ್ತಾರೆ. ಇಬ್ಬರು ಜೊತೆಗೆ ಕುತ್ಕೊಂಡು ಬರ್ತಾರೆ. ರಾಜ ಹಾಕೊಂಡು ಪಾರ್ಕಲ್ಲೆಲ್ಲ ಕುತ್ಕೋತಾರೆ. ಹಿಂಗೆ ಒಂದಿನ ಹುಡುಗಂಗೆ ಗೊತ್ತಿರಲಿಲ್ಲ, ಯಾರೋ ಅವನ ಲವ್ವರ್ನ ಏನು ಫ್ರೆಂಡ್ ಏನು ಮಾಡ್ತಾರೆ, ಒಂದು ಫೋಟೋ ತೆಗ್ದು ಅವ್ನಿಗೆ ಸೆಂಡ್ ಮಾಡ್ತಾರೆ. ಅದಾಗಿದ ಮೇಲೆ ಗೊತ್ತಾಗುತ್ತೆ ಈ ಹುಡುಗಿ ಈ ಥರ ಮೋಸ ಮಾಡ್ತಾ ಇದ್ದಾಳೆ ಅಂತ. ಈಗ ಆ ಹುಡುಗಿಗೆ ಕೇಳಿದೆ ಅಂತ, ಆ ಹುಡುಗನ ಕೇಳಿದೆ ಅಂತ ಹೇಳಿದ್ರೆ ಆ ಹುಡುಗ ಫ್ರೆಂಡ್ ಏನಂತ ಹೇಳ್ತಾನೆ, ನಾನು ಜಸ್ಟ್ ಫ್ರೆಂಡ್ ಅಣ್ಣ ಅಂತ ಕೇಳ್ತಾರೆ. ಯಾರಾದರೂ ಗಾಯ್ಸ್ ಫ್ರೆಂಡು ಒಂದು ಹುಡುಗನ ಹೆಗ್ಲ ಮೇಲೆ ಕೈ ಹಾಕೊಂತಾರ. ಫ್ರೆಂಡ್ ಆಗಿದ್ರು ಸಹ ಯಾರಾದರೂ ಕೈ ಹಾಕೊಂತಾರ. ದಿನ ರಜಾ ಹಾಕೊಂಡು ಪಾರ್ಕಲ್ಲೆಲ್ಲ ಕುತ್ಕೊತಾರ. ಸೊ ಈ ಹುಡುಗ ಲವ್ವರ್ ಏನಾಗಿದೆ, ಫುಲ್ಲು ಮೋಸ ಆಗಿದೆ ಅಂದ್ಬಿಟ್ಟು ಫುಲ್ಲು ಸಿಕ್ಕಾಪಟ್ಟೆ ಹರ್ಟ್ ಆಗ್ಬಿಡ್ತಾನೆ. ಈಗ ಆ ಲವ್ವರು ಆ ಹುಡುಗಿನ ಕ್ಷಮಿಸ್ಬೇಕಾ ಬೇಡವಾ, ಇದು ಟಾಪಿಕ್ಕು. ನಿಮ್ಗೆ ಏನಂತ ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ. ಈ ವಿಷಯ ನೋಡಿದ್ಮೇಲೆ ನಂಗೊಂದು ಅನಿಸ್ತು, ಕೆಲವು ಹುಡುಗರು ಅನ್ಕೊತಾರೆ ಬಡವ್ರು ಹೆಣ್ಮಕ್ಳನ್ನ ಮದುವೆ ಆದರೆ ಅಥವಾ ಲವ್ ಮಾಡಿದ್ರೆ ಅವ್ರು ಮೋಸ ಮಾಡಲ್ಲ, ನಿಯತ್ತಾಗಿರ್ತಾರೆ ಅಂತ. ಟ್ರೂಲಿ ಹೇಳ್ತೀನಿ, ಇವಾಗಿನ ಲವ್ ಫೇಲ್ಯೂರ್ಗಳು ಏನಾಗ್ತಿದೆ ತುಂಬ ಜನ ಅಂಥವರೇ ಮಾಡ್ತಾ ಇರೋದು.